ನಮಸ್ಕಾರ. ಸುವರ್ಣ ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಕನೆಕ್ಟ್ ವಿತ್ ಅಜಿತ್ನ ಮತ್ತೊಂದು ಎಪಿಸೋಡ್ ನಿಮ್ಮೆದುರಿಗೆ. ಇವತ್ತು ನಾನು ತೆಗೆದುಕೊಂಡಿರುವ ಪ್ರಶ್ನೆ ಹೇಮಂತ್ HM, ಹೂವಿನ ಹಡಗಲಿ, ವಿಜಯನಗರ ಜಿಲ್ಲೆ. ಇವರು ಕಳಿಸಿರುವಂಥ ಪ್ರಶ್ನೆ. ನಿಮ್ಮ ಮನೆಯ ವಿಡಿಯೋ ಫೇಸ್ಬುಕ್ನಲ್ಲಿ ಹಾಕಿದ್ದೀರಿ. ಅದಕ್ಕೆ ವಿನಾಯಕ್ ಲೋಹಿತ್ ಲೋಹಿ ಎಂಬುವವರ ಕಮೆಂಟ್ಗೆ ನೀವು ಟ್ರೈ ಮ್ಯಾನಿಫೆಸ್ಟೇಷನ್ ಬ್ರದರ್ ಅಂತ ಉತ್ತರಿಸಿದ್ದೀರಿ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಸರ್ ಅಂತ ಕೇಳಿದ್ದಾರೆ ಇವರು ಇದನ್ನು ಕೇಳಿದ ನಂತರ ಅದು ಏನು ಕಮೆಂಟು, ಅದಕ್ಕೆ ನಾನೇನು ಉತ್ತರ ಕೊಟ್ಟಿದ್ದೆ ಅನ್ನೋದನ್ನು ಹುಡುಕಿ ತೆಗೆದೆ. ನಾನೊಂದು ಮನೆ ವಿಡಿಯೋ ಹಾಕಿದ್ದೆ. ಅದಕ್ಕೆ ವಿನಾಯಕ ಲೋಹಿತ್ ಲೋಹಿ ಅನ್ನುವಂಥವರು ತುಂಬ ಆಸೆ ಇದೆ ಸರ್, ಚಿಕ್ಕ ಬಜೆಟ್ನಲ್ಲಾದರೂ ಪರವಾಗಿಲ್ಲ, ಒಂದು ತೊಟ್ಟಿ ಮನೆ ಕಟ್ಟಬೇಕು ಅಂತ ಆಗ್ತಾ ಇಲ್ಲ. ಅದಕ್ಕೆ ವಿಶಾಲವಾದ ಜಾಗ ಬೇಕು. ಊರಲ್ಲಿ ಯಾರೂ ಜಾಗ ಕೊಡ್ತಾ ಇಲ್ಲ. ಅದಲ್ಲದೆ ಜಾಗ ತಗೋಬೇಕು ಅಂತ ಯಾರಾದರೂ ಒಬ್ಬರು ಕಿತಾಪತಿ ಮಾಡ್ತಾರೆ ಅಂತ ಒಂದು ಕಮೆಂಟ್ ಹಾಕಿದರು. ಅದಕ್ಕೆ ನಾನು ಟ್ರೈ ಮ್ಯಾನಿಫೆಸ್ಟೇಷನ್ ಬ್ರದರ್, ನನ್ನ ಜೀವನದಲ್ಲಿ ಅದು ಕೆಲಸ ಮಾಡಿದೆ, ಯಾರಿಗೆ ಗೊತ್ತು ನಿಮಗೂ ಒಳ್ಳೆಯದಾಗಬಹುದು ಅಂತ ಕಮೆಂಟ್ ಹಾಕಿದ್ದೆ. ಅದನ್ನು ನೋಡಿ ಹೇಮಂತ್ ಅವರು ಕೇಳ್ತಾ ಇದ್ದಾರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಈ ವಿಷಯದಲ್ಲಿ ಎಕ್ಸ್ಪರ್ಟ್ ಅಲ್ಲ. ನನ್ನ ಹೆಂಡತಿ ಆವಾಗಿನ್ನೂ ಹೆಂಡತಿ ಆಗುವವಳಿದ್ದಳು. ನನಗೊಂದು ಬುಕ್ ಗಿಫ್ಟ್ ಕೊಟ್ಟಳು, ದ ಸೀಕ್ರೆಟ್ ಅಂತ. ಅದನ್ನು ಕೂತ್ಕೊಂಡು ಓದಿದಾಗ ದಟ್ ಬುಕ್ ವಾಸ್ ಅಬೌಟ್ ವಿಶ್ಫುಲ್ ಥಿಂಕಿಂಗ್. ಈ ಜಗತ್ತಿನಲ್ಲಿ ತುಂಬ ಕಡಿಮೆ ಜನರಿಗೆ ಗೊತ್ತಿರುವುದೊಂದು ನಿಯಮ ಇದೆ, ರೂಲ್ ಇದೆ, ವಿಶ್ಫುಲ್ ಥಿಂಕಿಂಗ್ದು. ನೀವು ಆಲೋಚನೆ ಮಾಡುವ ರೀತಿ ಎಷ್ಟು ಆಳವಾಗಿರಬೇಕು ಅಂದರೆ ಇಡೀ ಜಗತ್ತು ಆ ಆಲೋಚನೆಯನ್ನು ಸತ್ಯವಾಗಿಸುವುದಕ್ಕೆ ಪ್ರಯತ್ನಪಟ್ಟು ಅದನ್ನು ನಿಮಗೆ ದೊರಕಿಸಿಕೊಡುತ್ತೆ ಅಂತ ವಿವರಿಸುವಂಥ ಪುಸ್ತಕ ಅದು. ಆ ಪುಸ್ತಕವನ್ನು ಓದಿದ ನಂತರ ನಾನು ಯೋಚನೆ ಮಾಡಿದೆ, ನನ್ನ ಜೀವನದಲ್ಲಿ ಏನೇನಾಯಿತು ಅಂತ. ಏನೇನಾಯಿತೋ ಎಲ್ಲವೂ ಕೂಡ ಅಂಥ ಆಳವಾದ ಆಲೋಚನೆ ಇದ್ದಿದ್ದರಿಂದಾನೇ ಆಗಿದ್ದು ಅಂತ ನಾನು ಕನ್ವಿನ್ಸ್ ಆದೆ. ಅದರ ಅರ್ಥ ಇಷ್ಟೇ, ಶಾರುಖ್ ಖಾನ್ದು ಓಂ ಶಾಂತಿ ಓಂ ಪಿಕ್ಚರ್ನಲ್ಲಿ ಒಂದು ಡೈಲಾಗು ಬರುತ್ತೆ, ಅಗರ್ ಕಿಸಿ ಚೀಜ್ ಕೋ ತುಮ್ ಶಿದ್ದತ್ ಸೆ ಚಾಹೋಗೆ ತೋ ಪೂರಾ ಕಾಯ್ನಾತ್ ಉಸೆ ತುಮ್ಸೆ ಮಿಲಾನೆ ಕಿ ಸಾಜಿಶ್ ಕರ್ತಿ ಹೈ ಅಂತ. ಆಮೇಲೆ ಗೊತ್ತಾಯಿತು ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ಅದರ ಅರ್ಥ ಇಷ್ಟೇ, ಯಾವುದಾದರೂ ಒಂದು ವಸ್ತುವನ್ನು, ವಿಷಯವನ್ನು ನೀನು ಬಹಳ ಆಳವಾಗಿ ಬಯಸಿದರೆ ಅದನ್ನು ಜಗತ್ತು ನಿನಗೆ ದೊರಕಿಸಿಕೊಡುತ್ತೆ ಅಂತ. ತುಂಬ ಸಲ ನಮ್ಮ ಜೀವನ ಅಥವಾ ತುಂಬ ಜನರ ಜೀವನ ಹೆಂಗೆ ಹೋಗ್ತಾ ಇರುತ್ತೆ ಅಂದರೆ, ಹರಿಯುವ ತೊರೆಗೆ ಬಿದ್ದಿರುವ ಕಟ್ಟಿಗೆಯ ತುಂಡಿನಂಗೆ. ನೀರು ಹೆಂಗೆ ಹರ್ಕೊಂಡು ಹೋಗ್ತಿರುತ್ತೋ ಆ ಕಟ್ಟಿಗೆ ತುಂಡು ಅದ್ರ ಜೊತೆಗೆ ಹರ್ಕೊಂಡು ಹೋಗ್ತಾ ಇರುತ್ತಷ್ಟೇ. ಅದರಲ್ಲಿ ಕಟ್ಟಿಗೆಯ ತುಂಡಿನ ಪ್ರಯತ್ನವಾಗಲಿ, ಕಟ್ಟಿಗೆಯ ತುಂಡಿನ ಶ್ರಮ ಆಗಲಿ ಏನೂ ಇಲ್ಲ. ಬಹಳಷ್ಟು ಜನರ ಜೀವನ ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಳ್ಳೆಯದಾದರೂ ಯಾಕೋ ಆಗಿರುತ್ತೆ, ಕೆಟ್ಟದ್ದಾದರೂ ಯಾಕೋ ಆಗಿರುತ್ತೆ ಅಂತ. ಈ ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಜೀವನವನ್ನು ನಮ್ಮ ನಿಯಂತ್ರಣಕ್ಕೆ ಮರಳಿ ಪಡೆಯುವುದರ ಬಗ್ಗೆ ಮಾತಾಡುತ್ತೆ. ಇದನ್ನು ನಾನು ಪ್ರಯತ್ನಪೂರ್ವಕವಾಗಿ ಮಾಡಿ ಯಶಸ್ವಿಯಾಗಿದ್ದೇನೆ ಅಂತ ಹೇಳೋದಿಲ್ಲ, ಬಟ್ ನನ್ನ ಜೀವನದಲ್ಲಿ ಯಶಸ್ಸು ಅಂತ ಏನೇನು ಕಾಣಿಸಿದೆಯೋ ಅದನ್ನು ನಾನು ಅನ್ಕಾನ್ಷಿಯಸ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದೆ. ಅದರ ಬಗ್ಗೆ ತಿಳ್ಕೊಳ್ತಾ ಹೋದಂಗೆ ಅದರ ಬಗ್ಗೆ ಅನೇಕ ಸಂಶೋಧನೆಗಳಾಗಿದ್ದಾವೆ. ಇತ್ತೀಚೆಗಂತೂ ಅದನ್ನು ಟ್ರೈನ್ ಮಾಡುವಂಥವ್ರು ಇದ್ದಾರೆ. ಎಲ್ಲವೂ ಗೊತ್ತಾಗ್ತಾ ಹೋಯಿತು. ನನ್ನ ಮನೆಯ ವಿಡಿಯೋಗೆ ಬಂದಿದ್ದು ಕಮೆಂಟ್ ಇದು. ಮನೆ ಈಗ ಗೃಹ ಪ್ರವೇಶ ಆಗಿದ್ದು, ಕಟ್ಟೋದಕ್ಕೆ ಶುರು ಮಾಡಿದ್ದು 5.5 ವರ್ಷಗಳ ಹಿಂದೆ. ಆದರೆ ನನ್ನ ಮನಸ್ಸಿನಲ್ಲಿ ಅದನ್ನು 10 ವರ್ಷಗಳ ಹಿಂದೆಯೇ ಕಟ್ಟಿ ಮುಗಿಸ್ಬಿಟ್ಟಿದ್ದೆ. ನಾನು ಕಟ್ಟಿ ಮುಗಿಸಿದ್ದೆ ಅಂದರೆ ಆ ಮನೆಯ ಮಟೀರಿಯಲ್ಗಳೇನು, ಎಷ್ಟು ಕೋಣೆ, ಅದರ ಸೈಜ್ ಏನು, ಯಾವ್ಯಾವ ಕಾರ್ನರ್ಗೆ ಏನೇನು ಬರಬೇಕು, ನನ್ನ ಮನಸ್ಸಿನಲ್ಲೊಂದು ಮನೆ ನಿರ್ಮಾಣ ಆಗಿಬಿಟ್ಟಿತ್ತು. ಅದನ್ನು ಆ ಸೈಟ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಷ್ಟೇ. ಎಕ್ಸಿಕ್ಯೂಟ್ ಮಾಡಿದ ನಂತರ ಮತ್ತೊಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡ್ತು ಅನ್ನುವ ಭಾವನೆ ಬಂತಷ್ಟೇ. ಇದರ ಬಗ್ಗೆ ನಾನು ಆರಂಭದಲ್ಲೇ ಹೇಳಿದೆ, ಐ ಆಮ್ ನಾಟ್ ಆನ್ ಎಕ್ಸ್ಪರ್ಟ್. ಇದರ ಬಗ್ಗೆ ತುಂಬ ಅದ್ಭುತವಾಗಿ ವಿವರಿಸುವಂಥ ಅನೇಕ ಜನ ಇದ್ದಾರೆ. ನೀವು ನಿಮ್ಮ ಪಾಡಿಗೆ ನೀವು ಒಂದಷ್ಟು ಸಂಶೋಧನೆ ಮಾಡಿ, ಒಂದಷ್ಟು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ವಿಷಯವನ್ನು. ನನ್ನದೊಂದು ಸಲಹೆ ಅಂದರೆ ಇದು
100% ವರ್ಕ್ ಆಗುತ್ತೆ ಮಾಡಿ. ಐ ಆಮ್ ನಾಟ್ ಟೆಲಿಂಗ್, ನನ್ನ ಜೀವನದಲ್ಲಿ ವರ್ಕ್ ಆಗಿದೆ. ನನಗೆ ಇದುವರೆಗೂ ಏನೇನು ಸಿಕ್ಕಿದೆಯೋ ಅದು ವಸ್ತುಗಳ ರೂಪದಲ್ಲಾಗಿರಬಹುದು, ವ್ಯಕ್ತಿಗಳ ರೂಪದಲ್ಲಾಗಿರಬಹುದು, ಸಾಧನೆಗಳ ರೂಪದಲ್ಲಾಗಿರಬಹುದು, ಎಲ್ಲವನ್ನು ವರ್ಷಗಳ ಕಾಲ ನಾನು ಧೇನಿಸಿದ್ದೇನೆ, ಯೋಚಿಸಿದ್ದೇನೆ ಅಲ್ಲ. ಆ ಯೋಚನೆ ನನಗೆ ಅಬ್ಸೆಷನ್ ಆಗಿತ್ತು. ಅಬ್ಸೆಷನ್ ರೀತಿಯಲ್ಲಿ ನಾನು ಯೋಚನೆ ಮಾಡಿದ್ದೀನಿ ಅದನ್ನು. ಅಂತಿಮವಾಗಿ ಅದು ನಿಜ ಆಗಿದೆ. ಅದನ್ನು ನೀವು ಕೂಡ ಮಾಡಬಹುದು. ಹಾಗೆ ಮಾಡಿದ ಅನೇಕರು ತಮ್ಮ ಜೀವನದಲ್ಲಾದಂಥ ಬದಲಾವಣೆಗಳನ್ನು ಹೇಳ್ತಾರೆ. ಇತ್ತೀಚೆಗೆ ಈ ಪ್ರಿಪೇರಿಂಗ್ ಒನ್ ಸೆಲ್ಫ್ ಫಾರ್ ಅಬಂಡನ್ಸ್ ಅನ್ನುವುದರ ಬಗ್ಗೆ ಓದ್ತಾ ಇದ್ದೆ. ಲಾ ಆಫ್ ಯೂನಿವರ್ಸ್, ಜಗತ್ತಿನ ನಿಯಮ ಹೆಂಗೆ ಅಂದರೆ, ಅದು ನಿಮಗೆ ಎಲ್ಲವನ್ನೂ ಕೊಡುವುದಕ್ಕೆ ಸಿದ್ಧವಾಗಿದೆ. ಅದನ್ನು ಪಡೆದುಕೊಳ್ಳುವ ಅರ್ಹತೆ, ಯೋಗ್ಯತೆಯನ್ನು ನೀವು ಗಳಿಸಿಕೊಂಡಿದ್ದೀರಾ ಅಂತ ನೋಡ್ತಾ ಇರುತ್ತದು ಅಷ್ಟೇ. ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ನನಗೊಂದು ಮಾರುತಿ 800 ಕೊಡು ದೇವರೇ, ಮಾರುತಿ 800 ಕೊಡು ದೇವರೇ, ನೋ, ಅದಲ್ಲ. ದೇವರಿಗೆ ನಿಮಗೆ ಮರ್ಸಿಡೀಸ್ ಬೆಂಜ್ ಕೊಡಬೇಕು ಅಂತಿದ್ರೆ, ದೇವರ ಮುಂದೆ ನಿಂತ್ಕೊಂಡು ನನಗೊಂದು 30-40 ಸೈಟ್ ಕೊಡು ಹೋಗುವಂಥ, 30-40 ಸೈಟ್ ಕೊಡು ಹೋಗುವಂಥ, ನೋ. ದೇವರಿಗೆ ನಿಮಗೆ 50-80 ಸೈಟ್ ಕೊಡಬೇಕು ಅಂತಿದ್ದರೆ, ಕೊಟ್ಟಿದ್ದಕ್ಕೆಲ್ಲವೂ ಕೃತಜ್ಞತೆಗಳು. ಇನ್ನೂ ನನ್ನ ಜೀವನದಲ್ಲಿ ಇಂಥದ್ದೊಂದು ರಿಯಲೈಸ್ ಆಗಬೇಕಾಗಿದೆ ಅನ್ನುವ ಭಾವನೆಯೊಂದಿಗೆ ಪ್ರತಿನಿತ್ಯ ಅದನ್ನು ಆಲೋಚಿಸುವುದು ಮತ್ತು ಅದಕ್ಕೆ ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಳ್ಳುವುದನ್ನು ಇನ್ ಅ ಲಾರ್ಜರ್ ಸೆನ್ಸ್ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಕೆಲವು ಸಲ ಇದರ ಎಕ್ಸ್ಪರ್ಟ್ಗಳು ಹೇಳ್ತಾರೆ, ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ. ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್. ಒನ್ಸ್ ಅಗೇನ್ ನನ್ನ ಜೀವನದ ಉದಾಹರಣೆ ತಗೊಂಡೇ ಹೇಳ್ತಾ ಇದ್ದೀನಿ. ಎಸ್, ಐ ಫೇಕ್ಡ್ ಇಟ್ ಟಿಲ್ ಐ ಮೇಡ್ ಇಟ್. ಅದು ಕೂಡ 100% ವರ್ಕ್ ಆಗುತ್ತೆ. ಜೀವನದಲ್ಲಿ ಏನು ಬರುತ್ತೋ ಬರಲಿ, ಹೆಂಗೆ ಬರುತ್ತೋ ಬರಲಿ, ಯಾವಾಗ ಬರುತ್ತೋ ಬರಲಿ, ಅದು ಜೀವನದ ರೀತಿ ಆಗಬಾರ್ದು. ಇಂಥದ್ದು ಈ ಸ್ವರೂಪದಲ್ಲಿ ಈ ಟೈಮಿಗೆ ನನಗೆ ಬೇಕು. ಇದು ಜಗತ್ತಿನ ಎದುರಿಗೆ ನಿಮ್ಮ ಅಹವಾಲಾಗಬೇಕು. ಅದಕ್ಕೆ ನಮ್ಮನ್ನು ನಾವು ಪ್ರಿಪೇರ್ ಮಾಡಿಕೊಳ್ಳಬೇಕು. ನಮಗೆ ಅನೇಕ ಜನ ಜಾಬ್ಗೋಸ್ಕರ ಅರ್ಜಿ ಹಾಕ್ತಾರೆ. ಅರ್ಜಿಯಲ್ಲಿ ಒಂದೊಂದು ಸಲ ಮೇಲ್ಗಡೆನೇ ಬರೆದು ಬಿಟ್ಟಿರ್ತಾರೆ, ಅಪ್ಲಿಕೇಶನ್ ಫಾರ್ ಎನಿ ಸೂಟೇಬಲ್ ಜಾಬ್ ಅಂತ. ಆ ಅರ್ಜಿಗಳನ್ನು ನಾನು ತಿರುಗಿ ಕೂಡ ನೋಡೋದಿಲ್ಲ. ಯಾಕೆ? ವಾಟ್ ಡು ಯು ಮೀನ್ ಬೈ ಅಪ್ಲಿಕೇಶನ್ ಫಾರ್ ಎನಿ ಸೂಟೇಬಲ್ ಜಾಬ್? ವಾಟ್ ಆರ್ ಯು ಸೂಟೇಬಲ್ ಫಾರ್ ಅಂತ ನಿನಗೇ ಗೊತ್ತಿಲ್ಲ ಅಂದರೆ ನನಗೇನು ಗೊತ್ತಾಗೋದಕ್ಕೆ ಸಾಧ್ಯ? ಯಾವ ಉದ್ಯೋಗಕ್ಕೆ ನೀನು ಅರ್ಹ ಅನ್ನುವುದು ನಿನಗೇ ಗೊತ್ತಿಲ್ಲ ಅಂದರೆ ನನಗೆ ಹೆಂಗೆ ಗೊತ್ತಾಗಬೇಕು? ಹಾಗೆ ಯಾವ ವಸ್ತುವಿಗೆ, ಯಾವ ಸಾಧನೆಗೆ ಅರ್ಹ ಅನ್ನೋದು ನಿನಗೇ ಗೊತ್ತಿಲ್ಲದೆ ಹೋದರೆ ಯೂನಿವರ್ಸಿಗೆ ಏನು ಗೊತ್ತಾಗೋದಕ್ಕೆ ಸಾಧ್ಯ? ಯೂನಿವರ್ಸ್ ಬೈ ಡಿಫಾಲ್ಟ್ ಏನೇನು ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಿರುತ್ತೆ. ಅದರಲ್ಲಿ ಕಷ್ಟ ನಷ್ಟಗಳು, ದುಃಖ ದುಮ್ಮಾನಗಳು ಎಲ್ಲ ಬರ್ತಾ ಇರ್ತವೆ. ಹಂಗಾಗಬಾರ್ದು. ಯು ಶುಡ್ ನೋ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್. ನಮಗೇನು ಬೇಕು ಅಂತ ನಮಗೆ ತುಂಬ ಸ್ಪಷ್ಟವಾಗಿ ಗೊತ್ತಿರಬೇಕು. ಅದರ ಬಗ್ಗೆ ಯೋಚಿಸುವುದಲ್ಲ, ಧೇನಿಸಬೇಕು. ನಾಟ್ ಥಿಂಕಿಂಗ್, ನಾಟ್ ಡೇ ಡ್ರೀಮಿಂಗ್. ಇಟ್ ಈಸ್ ಅಬೌಟ್ ಮ್ಯಾನಿಫೆಸ್ಟಿಂಗ್. ಅದು ನನ್ನನ್ನೂ ಸೇರಿದಂತೆ ಅನೇಕರ ಜೀವನದಲ್ಲಿ ನಿಜ ಆಗಿದೆ. ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು, ಅದನ್ನು ಹೇಳುವುದಕ್ಕೆ ತಜ್ಞರಿದ್ದಾರೆ, ಎಕ್ಸ್ಪರ್ಟ್ಗಳಿದ್ದಾರೆ. ಅವರಿಗೆ ಆ ಕ್ಷೇತ್ರದಲ್ಲಿ ಒಂದು ಸಂಶೋಧನೆ ಅಂತಿದೆ. ಸ್ವಲ್ಪ ಹುಡುಕಿ ನೋಡಿ, ನಿಮಗೂ ಸಿಗ್ತಾರೆ. ಜೀವನದಲ್ಲಿ ಸಿಕ್ಕಿದ್ದೆಲ್ಲವೂ ಮ್ಯಾನಿಫೆಸ್ಟೇಷನ್ನಿಂದ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಮ್ಯಾನಿಫೆಸ್ಟೇಷನ್ನಿಂದ ಸಿಕ್ಕಿದ್ದು ಜಾಸ್ತಿ ಇರುತ್ತೆ. ಇದನ್ನು ಜೀವನದಲ್ಲಿ ಯಶಸ್ಸು ಕಂಡಂಥ ಅನೇಕರು ಹೇಳಿದ್ದಾರೆ. ಸೊ ಹೇಮಂತ್ HM, ಹೂವಿನ ಹಡಗಲಿ, ವಿಜಯನಗರ ಜಿಲ್ಲೆ. ಇವರಿಗೆ ನಾನು ಹೇಳ್ತಾ ಇರೋದು, ಯಾವುದಾದ್ರೂ ನಿಮ್ಮದು ಅಂತ ಒಂದು ಕನಸಿದ್ದರೆ ಆ ಕನಸನ್ನು ಮ್ಯಾನಿಫೆಸ್ಟೇಷನ್ನಿನ ಮಾರ್ಗದ ಮೂಲಕ ಸತ್ಯವಾಗಿಸಿಕೊಳ್ಳಬಹುದಾ?
ಸತ್ಯವಾಗಿಸಿಕೊಳ್ಳೋದಕ್ಕೆ ನೀವು ಹೊರಟ್ರೆ ನಿಮ್ಮಲ್ಲೊಂದು ಮೆಂಟಲ್ ಕ್ಲಾರಿಟಿ ಬರುತ್ತೆ, ಬೌದ್ಧಿಕವಾಗಿ ಒಂದು ಸ್ಪಷ್ಟತೆ ಬರುತ್ತೆ ನಿಮಗೆ. ಅದನ್ನು ಸಾಧಿಸುವ ಮಾರ್ಗಗಳು ಕ್ಲಿಯರ್ ಆಗ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸಣ್ಣ ನೌಕರಿ ಮಾಡ್ತಾ ಇರುವ ಹುಡುಗ 20, 25, 30 ಸಾವಿರದ ಯಾವುದೋ ಒಂದು ಸಣ್ಣ ನೌಕರಿ ಮಾಡ್ತಾ ಇರೋ ಹುಡುಗ, ಅವನಿಗೆ ನನ್ನ ಅಕೌಂಟ್ನಲ್ಲಿ 2 ಕೋಟಿ ರೂಪಾಯಿ ದುಡ್ಡಿರಬೇಕು ಅನ್ನುವ ಕನಸಿದೆ. ಆ ಕನಸನ್ನು ಆತ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ ಮೇಲೆ 2 ಕೋಟಿ ದುಡ್ಡಿರುವವರ ರೀತಿಯಲ್ಲಿ ಆತನ ವರ್ತನೆಗಳು ಬದಲಾಗಬೇಕು, ಬದಲು ಮಾಡಿಕೊಳ್ಳುವಂತೆ ಮ್ಯಾನಿಫೆಸ್ಟೇಷನ್ ಹಚ್ಚುತ್ತೆ. ಆ ಹಂತವನ್ನು ರೀಚ್ ಮಾಡಿದ ವ್ಯಕ್ತಿ, ಆ ಹಂತವನ್ನು ತಲುಪಿರುವ ವ್ಯಕ್ತಿ ತನ್ನನ್ನು ತಾನು ಸಮಾಜದಲ್ಲಿ ಹೇಗೆ ಇಟ್ಕೊಳ್ತಾನೆ, ಆತನ ಫ್ರೆಂಡ್ ಸರ್ಕಲ್ ಹೆಂಗಿರುತ್ತೆ, ಆತನ ದಿನದ ಶೆಡ್ಯೂಲ್ ಹೆಂಗಿರುತ್ತೆ, ಆತ ತನ್ನ ದಿನವನ್ನು ಹೆಂಗೆ ಶುರು ಮಾಡ್ತಾನೆ, ಆತ ತನ್ನ ಫ್ರೀ ಟೈಮ್ನಲ್ಲಿ ಏನು ಮಾಡ್ತಾನೆ, ಇದೆಲ್ಲವನ್ನೂ ಕೂಡ ಅಕೌಂಟ್ನಲ್ಲಿ 2 ಕೋಟಿ ಇಲ್ಲದೇ ಇರುವಾಗಲೇ ಮಾಡುವುದು. ಅದು ಜೀವನದಲ್ಲಿ ಬಹಳ ಆಳವಾದ ಬದಲಾವಣೆಗಳನ್ನು ತರುತ್ತೆ. ದಿಸ್ ಈಸ್ ವಾಟ್ ಮ್ಯಾನಿಫೆಸ್ಟೇಷನ್ ಈಸ್. ಇದರ ಬಗ್ಗೆ ಏನೇನೂ ಗೊತ್ತಿಲ್ಲದೆ ಬಹಳ ಅನ್ಕಾನ್ಷಿಯಸ್ ಆಗಿ ನಾನು ಇದನ್ನು ಮಾಡ್ತಾ ಬಂದಿದ್ದೆ. ಪುಸ್ತಕ ಓದಿದ ಮೇಲೆ ಇಂಥದ್ದೊಂದು ಲಾ ಇದೆ ಜಗತ್ತಿನಲ್ಲಿ ಅನ್ನೋದು ನನಗೆ ಅರ್ಥ ಆಯಿತು. ತಿಳ್ಕೊಳ್ತಾ ಹೋದಂಗೆ ಅದನ್ನು ಲಾ ಆಫ್ ಅಟ್ರಾಕ್ಷನ್ ಅಂತ ಕರೀತಾರೆ, ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಅಂತ ಕರೀತಾರೆ ಅಂತ ಗೊತ್ತಾಯಿತು. ಇನ್ನೂ ತನಕ ನನಗದನ್ನು ಪ್ರಯತ್ನಪೂರ್ವಕವಾಗಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದೇನೋ ನಿಸರ್ಗದ್ದು, ಬ್ರಹ್ಮಾಂಡದ್ದು, ಯೂನಿವರ್ಸದ್ದು ಅಥವಾ ದೇವರದ್ದು ಆಶೀರ್ವಾದ ಅನ್ನುವ ರೀತಿಯಲ್ಲಿ ಅನ್ಕಾನ್ಷಿಯಸ್ಲಿ ಅದು ನನಗೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಅದನ್ನು ನೀವು ಕೂಡ ಪ್ರಯತ್ನಿಸಬಹುದು. ಐ ಹೋಪ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ನನಗೆ ಇನ್ನೇನಾದರೂ ಪ್ರಶ್ನೆಗಳನ್ನು ಕೇಳೋದಿದ್ದರೆ ಅನೇಕ ಮಾರ್ಗಗಳಿದ್ದಾವೆ. ಸೋಷಿಯಲ್ ಮೀಡಿಯಾ ಅದರಲ್ಲಿ ಅತ್ಯಂತ ಶಕ್ತಿಶಾಲಿ ಮಾರ್ಗ. ಪ್ರಶ್ನೆಗಳನ್ನು ಕಳಿಸಿ, ಅವುಗಳಲ್ಲಿ ಯಾವ ಪ್ರಶ್ನೆಗೆ ಎಷ್ಟು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಡೆಫಿನೆಟ್ಲಿ ನಾನು ಕೊಡ್ತೀನಿ. ಸ್ಟೇ ಕನೆಕ್ಟೆಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.